ಸರ್, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನಲ್ಲಿ ಲೆಸನ್ ಪ್ಲಾನನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಇದ್ರ ಬಗ್ಗೆ ಸರ್ ಲೆಸನ್ ಪ್ಲ್ಯಾನ್ ಹಾಕಕ್ಕೆ ಬರ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ನಮ್ಮ ಹತ್ರ ಸಿಸ್ಟಮ್ ಇಲ್ಲ, ಕಂಪ್ಯೂಟರಲ್ಲಿ ಓಪನ್ ಆಗ್ತಿಲ್ಲ, ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ನಾನು ಗಮನಿಸಿದ್ದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನೀವೇ ಸ್ವತಃ ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು, ಅಂದರೆ ಸ್ಯಾಟ್ಸಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ನಿಮ್ಮ ಲೆಸನ್ ಪ್ಲ್ಯಾನನ್ನು 2 ನಿಮಿಷದಲ್ಲಿ ಬರಿಬೋದು. ಸೊ ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ಮೊದಲು ಟೀಚರ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೋಬೇಕು. ಅದರಲ್ಲಿ ಅಥವಾ ಸ್ಯಾಟ್ಸ್ ಯೂಸರ್ ಅಂತ ಹೇಳಿದರೆ ಅದು ಹೆಡ್ ಮಾಸ್ಟರ್ಗೆ ಹೋಗುತ್ತೆ. ಸೊ ನೀವು ಟೀಚರ್ ಅಂತ ಅಷ್ಟೇ ಸೆಲೆಕ್ಷನ್ ಮಾಡಿ ನಿಮ್ಮ KJID ನಂಬರನ್ನು ಯೂಸರ್ ನೇಮ್ ಆಗಿ ಹಾಕಬೇಕಾಗುತ್ತೆ. ಸೊ KJID ನಂಬರನ್ನು ಹಾಕಿ OTPಗೆ ನೀವು ರಿಕ್ವೆಸ್ಟನ್ನು ಕಳಿಸಿದರೆ OTP ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಆ OTPಯನ್ನು ಎಂಟರ್ ಮಾಡಿದರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. KJID ಸಂಖ್ಯೆಯನ್ನು ನಮೂದಿಸಿದ್ದೀನಿ. ಸೊ ರಿಕ್ವೆಸ್ಟ್ ಫಾರ್ OTP ಮಾಡಿದ್ರೆ ಈ ರೀತಿ OTPಯನ್ನು ಅದು ಕೇಳುತ್ತೆ. ಸೊ OTP ಬಂದ ನಂತರ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ನೀವು ಲೆಸನ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಇದೆ, ನಿಮ್ಮ ಹೆಸರು ಎಲ್ಲನೂ ಬರುತ್ತೆ ಇಲ್ಲಿ. ಓಕೆ, ಈಗ ನೀವೇನು ಮಾಡಬೇಕಾಗತ್ತೆ, ಈ ಒಂದು ಕಾಲಮ್ನಲ್ಲಿ ಮೇಲ್ಭಾಗದಲ್ಲಿ 3 ಡಾಟ್ ಇರ್ತದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಏನು 3 ಲೈನ್ ಏನು ಕಾಣ್ತಾ ಇದೆ, ಈ ಭಾಗದಲ್ಲಿ ಎಡಭಾಗದಲ್ಲಿ ಇಲ್ಲಿ ಇದನ್ನು ನೀವು ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ. ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್ ಅಂತ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ಟೀಚರ್ ಪ್ರೊಫೈಲು ನಿಮ್ಮ ಪ್ರೊಫೈಲನ್ನು ನೋಡ್ಕೋಬೋದು. ಅಂದರೆ ನೀವು ಯಾವಾಗ ಜಾಯಿನ್ ಆಗಿದ್ರಿ, ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಡೈಸ್ ಕೋಡ್ ಎಲ್ಲ ಬರುತ್ತೆ ಅಲ್ಲಿ. ಇಲ್ಲಿ ಲೆಸನ್ ಪ್ಲ್ಯಾನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಒಂದು ಸರಿ ನೀವೆಲ್ಲಾದರೂ ಮೊಬೈಲಲ್ಲಿ ಟಚ್ ಮಾಡಿದರೆ ಆ ಪೇಜ್ ಅಷ್ಟೇ, ಡೇಟನ್ನು ಬಂದಿರತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜುಲೈ ತಿಂಗಳು 25ನೇ ತಾರೀಕು ಈ ರೀತಿ ಒಂದು ಬಂದಿದೆ. ನಾನೀಗ ಒಂದು ಸುಮ್ಮನೆ ಸ್ಯಾಂಪಲಿಗೆ ಒಂದು 6th ಹಾಕಿದೆ, ಹಾಗಾಗಿ ಅಲ್ಲಿ ಆ ಒಂದು ಕಾಲಮ್ ಸೆಲೆಕ್ಷನ್ ಆಗಿ ತೋರಿಸ್ತಾ ಇದೆ. ಸೊ ಈಗ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಲೆಸನನ್ನು ಹಾಕೋಣ. ಸೊ ಯಾವ ರೀತಿ ಅಂತ ನೋಡಿ. ಇಲ್ಲಿ ಇವತ್ತಿನ ಒಂದು ಡೇಟ್ ಇದೆ, 25 ಜುಲೈ 2025. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಈ ಪೇಜ್ ಓಪನ್ ಆದಮೇಲೆ ಓಕೆ, ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಮೀಡಿಯಮ್ಮು, ಹಾಗೆ ತರಗತಿ ಮತ್ತು ಗ್ರೂಪು, ಹಾಗೆ ಸಬ್ಜೆಕ್ಟು ಯಾವ ಪಾಠ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಮೊದಲು ಇದನ್ನು ಸೆಲೆಕ್ಷನ್ ಮಾಡೋಣ. ನಾನೀಗ ನಿಮಗೊಂದು ಎಕ್ಸಾಂಪಲ್ಗೋಸ್ಕರ ನಾನು ಮೊದಲು ಕನ್ನಡ ಮಾಧ್ಯಮದಲ್ಲಿ, ಓಕೆ, ಮತ್ತು ಯಾವುದು ಅಂತ ಹೇಳಿದರೆ ನಿಮ್ಮ ಕ್ಲಾಸ್ ಬಂದು 7th ಸ್ಟ್ಯಾಂಡರ್ಡು. ಸೊ ಅಲ್ಲಿ ನೀವು 7 ಅಂತ ಟೈಪ್ ಮಾಡಿದರೆ ಓಕೆ 7 ಅಂತ ಬರುತ್ತೆ. ನೆಕ್ಸ್ಟು ಗ್ರೂಪ್ ಬಂದು ಕನ್ನಡ, ಇಂಗ್ಲೀಷ್, ಹಿಂದಿ ಇರುತ್ತೆ. 7th ಹುಡುಗರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ತೊಗೋಬೇಕು. ಸಬ್ಜೆಕ್ಟ್ ಬಂದು ಮ್ಯಾಥಮೆಟಿಕ್ಸ್ ಅಂತ ತೊಗೊಳ್ತಿದ್ದೀನಿ. ಇನ್ನು ಚಾಪ್ಟರ್ ಬಂದು ಮೊದಲನೇ ಚಾಪ್ಟರ್ ಅದು ಪೂರ್ಣಾಂಕಗಳು ಅಂತ ಇದೆ. 2ನೇ ಚಾಪ್ಟರ್ ಬಂದು ಸರಳ ಸಮೀಕರಣಗಳು ಅಂತ ಇದೆ. ಸೊ ನಾನು ಪೂರ್ಣಾಂಕಗಳು ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ಈಗ ಸರಳ ಸಮೀಕರಣಗಳು ಪಾಠನ ಹಾಕಬೇಕಾಗಿದೆ. ಸೊ ಸರಳ ಸಮೀಕರಣಗಳು ಏನಂತ ಬರುತ್ತೆ, ರ್ಯಾಷನಲ್ ನಂಬರ್ಸು ಹಿಂಗೆಲ್ಲ ಇದೆ. ಸೊ ಸರಳ ಸಮೀಕರಣಗಳು ಈಕ್ವೇಷನ್ಸ್ ಅಂತ ಹಾಕಿ, ಸಿಂಪಲ್ ಈಕ್ವೇಷನ್ಸ್, SIS, ಸಿಂಪಲ್ ಈಕ್ವೇಷನ್ಸ್ ನಾವು ಟೈಪ್ ಮಾಡಿದರೆ ಬಂದುಬಿಡುತ್ತೆ. ಸರಳ ಸಮೀಕರಣಗಳು ಅಂದರೆ ಸಿಂಪಲ್ ಈಕ್ವೇಷನ್ಸು. ಸೊ ನಾನು ಸಿಂಪಲ್ ಈಕ್ವೇಷನ್ಸ್ ಅಂದರೆ ಲೆಸನ್ ಪ್ಲ್ಯಾನ್ ಏನು ಮಾಡ್ತಾ ಇದ್ದೀನಿ, ಈ ಪಾಠ ಯೋಜನೆಯಲ್ಲಿ ಅಂದರೆ ಮೊದಲು ನಾನು ಒಂದು ವರ್ಷಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದರಲ್ಲಿ 2ನೇದನ್ನು ನಾನು ಸರಳ ಸಮೀಕರಣಗಳನ್ನೇ ತಗೊಂಡಿದ್ದೆ, ಸೆಕೆಂಡ್ ಲೆಸನ್ ತೊಗೊಂಡಿರಲಿಲ್ಲ. ಸೊ ಸಿಂಪಲ್ ಈಕ್ವೇಷನ್ಸೇ ತೊಗೊಳ್ತೀನಿ, ಅಂದರೆ ಸರಳ ಸಮೀಕರಣಗಳು ಪಾಠ ತೊಗೊಳ್ತೀನಿ. ನೆಕ್ಸ್ಟು ಲರ್ನಿಂಗ್ ಔಟ್ಕಮ್ಸ್, ಇಲ್ಲಿ ಕಾಲಮನ್ನು ಕೊಟ್ಟಿದ್ದಾರೆ. ಏನು ಮಕ್ಕಳು ಏನನ್ನು ಕಲಿತಾರೆ ಇದರಲ್ಲಿ. ಸೊ ನಾವೇನು ಹಾಕಬೇಕು ಸಮೀಕರಣದಲ್ಲಿ ಅಂದರೆ, ವಿದ್ಯಾರ್ಥಿಗಳು ಸಮೀಕರಣ ಎಂದರೇನು ಹಾಗೂ ಸಮೀಕರಣದಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಅರ್ಥೈಸಿಕೊಳ್ಳುವರು. ಅಂದರೆ ಈಗ ನಾವು ಸಿಂಪಲಾಗಿ ಹೇಳೋದಾದರೆ ಸಮೀಕರಣ ಅಂದರೆ ಏನು, ಸಮೀಕರಣದಲ್ಲಿ ಎಡಭಾಗ ಯಾವುದು, ಬಲಭಾಗ ಯಾವುದು, ಮತ್ತು ಸಮಚಿಹ್ನೆಯನ್ನು ಏಕೆ ಬರಿತೀವಿ, ಮತ್ತು ಸಮೀಕರಣವನ್ನು ಸಮತೋಲನವನ್ನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಮಕ್ಕಳು ಕಲಿತಾರೆ. ಹಾಗೆ ಸಮೀಕರಣಗಳನ್ನು ಬಿಡಿಸುವ ಕ್ರಮಗಳನ್ನು
ಕಲಿತು ಮತ್ತು ಸಮೀಕರಣಗಳನ್ನು ಬಿಡಿಸುತ್ತಾರೆ. ಇಷ್ಟು ನಾವು ಏನು ಮಾಡ್ಬೋದು ಅಂದರೆ ಲರ್ನಿಂಗ್ ಆಬ್ಜೆಕ್ಟಿವ್ಸನ್ನು ಹಾಕ್ಬೋದು. ಲರ್ನಿಂಗ್ ಆಬ್ಜೆಕ್ಟಿವ್ಸನ್ನು ನೀವು ಕನ್ನಡದಲ್ಲೇ ಬರಿಬೋದು. ವಾಯ್ಸ್ ಟೈಪಿಂಗನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ಒಂದು ಅಂಶಗಳನ್ನು ಬರಿಬೋದು. ಎಸ್, ವಿದ್ಯಾರ್ಥಿಗಳು ಸಮೀಕರಣ ಅಂದರೆ ಏನು ಅಂತ ಕಲ್ತ್ಕೊಳ್ತಾರೆ. ವಿದ್ಯಾರ್ಥಿಗಳು ಸಮೀಕರಣದಲ್ಲಿ ಎಡಭಾಗ ಮತ್ತು ಬಲಭಾಗದಲ್ಲಿ ಕೂಡ್ಬೋದು, ಕಳಿಬೋದು, ಗುಣಿಸ್ಬೋದು ಅಂತ ಕಲ್ತ್ಕೊಳ್ತಾರೆ. ಹಾಗೆ ವಿದ್ಯಾರ್ಥಿಗಳು ಸಮೀಕರಣವನ್ನು ಬಿಡಿಸ್ತಾರೆ ಅಂದರೆ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿತಾರೆ. ಹಾಗೆ ವಿದ್ಯಾರ್ಥಿಗಳು ಹೇಳಿಕೆ ರೂಪದಲ್ಲಿ ಬೀಜೋಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಬೀಜೋಕ್ತಿಯನ್ನು ಹೇಳಿಕೆ ರೂಪದಲ್ಲಿ ಬರೀತಾರೆ ಹಾಗೂ ಹೇಳಿಕೆ ರೂಪದ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸಮರ್ಥರಾಗ್ತಾರೆ. ಈ ರೀತಿಯಾಗಿ ನಾವು ಒಂದಷ್ಟು ಆಬ್ಜೆಕ್ಟಿವ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅಂತಂದರೆ, ಮೊದಲಿಗೆ ಗಣಿತ ಕಿಟ್ಟು. ಸೊ ಗಣಿತ ಕಿಟ್ನಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ನೋಡ್ಬೋದು. ಸೊ ಅವುಗಳನ್ನು ಬಳಸ್ಕೊಳ್ತೀವಿ. ಆಮೇಲೆ ಎಕ್ಸಾಂಪಲ್ಸ್ಗಳು, ನಿತ್ಯ ಜೀವನದಲ್ಲಿ ನಾವೇನಾದರೂ ಸಮೀಕರಣಕ್ಕೆ ಸಂಬಂಧಪಟ್ಟಂತಂದರೆ ನಿನ್ನ ತಂದೆಯ ವಯಸ್ಸು, ನಿನ್ನ ವಯಸ್ಸು, ಈ ರೀತಿ, ಅಥವಾ ಒಂದು ವಸ್ತುವಿನ ಬೆಲೆ ಅದರ 2ರಷ್ಟಿರುತ್ತೆ, ಈ ರೀತಿ ಅಂದರೆ ಉದಾಹರಣೆಗಳು ಜೊತೆಗೆ ನಾವು ಪಠ್ಯಪುಸ್ತಕವನ್ನು ಕೂಡ ಬಳಕೆ ಮಾಡ್ತೀವಿ ಮತ್ತು ಸುವೇಗ ಕೂಡ ಬಳಕೆ ಮಾಡ್ತೀವಿ. ಸುವೇಗವನ್ನು ಪಾಠ ಮಾಡ್ತಾನೆ ನಾವು ಅದನ್ನು ಬಳಸ್ತೀವಿ. ಇನ್ನು ಜೊತೆಗೆ ಭಾಳ ಇಂಪಾರ್ಟೆಂಟು LBಯನ್ನು ಕೂಡ ನಾವಲ್ಲಿ ಬಳಸ್ತೀವಿ. ಈಗ ಸಮೀಕರಣವನ್ನು ಪಾಠ ಸ್ಟಾರ್ಟ್ ಮಾಡಿದಾಗ ನಾನೇನು ಮಾಡ್ತೀನಿ ಅಂತಂದರೆ, ಮೊದಲಿಗೆ ಸಮೀಕರಣ ಅಂದರೆ ಏನು, ಸಮೀಕರಣದಲ್ಲಿ ಈಕ್ವಲ್ಸ್ ಯಾಕಿರುತ್ತೆ, ಆ ಸಮೀಕರಣದ ಬಗ್ಗೆ ಬರೆಯುವಾಗ ನಾನೇನು ಮಾಡ್ತೀನಿ ಅಂದರೆ, ಜೊತೆಗೆ ಅಂಥದ್ದೇ ಪ್ರಶ್ನೆಗಳು LBನಲ್ಲಿದ್ದರೆ ಅದನ್ನು ಹೋಮ್ವರ್ಕ್ ಕೊಡ್ತೀನಿ, ಅಥವಾ ಸುವೇಗದಲ್ಲಿದ್ದರೆ ಅದನ್ನು ಆಗಿಂದಾಗೆ ವರ್ಕ್ ಮಾಡಿಸ್ತೀನಿ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ, ಮೊದಲಿಗೆ ಈ ಒಂದು ಪಾಠವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಒಂದು ಮೆಥಡಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ ನೋಡಿ. ಸ್ನೇಹಿತರೆ, ನಾನಿಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಆದಮೇಲೆ ಟೀಚಿಂಗ್ ಏಡ್ಸ್ ಕೂಡ ಹಾಕಿದ್ದೀನಿ. ಏನೇನು ಗಣಿತ ಕಿಟ್ ಹಾಕಿದ್ದೀನಿ, ನೀವೇನೇನು ಬಳಸ್ತೀರಿ, ಉದಾಹರಣೆಗಳು, ಸುವೇಗ ಪುಸ್ತಕ ಹಾಗೂ ಪ್ರಶ್ನಾಕೋಟಿ, ಏನು ಈಗ LBA ಪ್ರಶ್ನಾಕೋಟಿಗಳು, ಇವೆಲ್ಲವನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಸೊ ಈಗ ಇಲ್ಲಿ ನೆಕ್ಸ್ಟ್ ಏನು ಕೇಳ್ತಾ ಇದೆ ನೋಡ್ಬೋದು ನೀವಿಲ್ಲಿ. ನೀವು ಈ ಸಂದರ್ಭದಲ್ಲಿ ಏನಾದರೂ ಬ್ಯಾಕ್ ಬಟನ್ ಪ್ರೆಸ್ ಮಾಡಿದರೆ ಮತ್ತೆ ಇದೆಲ್ಲ ಪ್ಲ್ಯಾನ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ಯಾರು ಕೂಡ ಬ್ಯಾಕ್ ಬಟನನ್ನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಇಂಟ್ರಡಕ್ಷನ್ ಫೇಸ್ ಅಂತ ಇದೆ. ಸೊ ಈ ಒಂದು ಸಮೀಕರಣ ಪಾಠವನ್ನು ಇಂಟ್ರಡಕ್ಷನ್ ಕೊಡುವಾಗ ಯಾವ ರೀತಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಸಿಂಪಲ್ ಕ್ವಶನಿಂಗ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಕೆಲವೊಂದು ವಸ್ತುಗಳನ್ನು ಅವರಿಗೆ ತೋರಿಸಿ ಅಥವಾ ಬೋರ್ಡಲ್ಲಿ ಬರೆದು ಅಲ್ಲಿ ಹೇಳ್ಕೊಡ್ತೀನಿ, ಅಥವಾ ಗ್ರೂಪ್ ಕನ್ವರ್ಸೇಷನ್ ಕೂಡ ನಾನಲ್ಲಿ ಮಾಡ್ತೇನೆ. ಅದನ್ನು ಕೂಡ ನೀವಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಇನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಗ್ರೂಪ್ ಆ್ಯಕ್ಟಿವಿಟೀಸ್ ಮೂಲಕ, ಹಾಗೆಯೇ ಮಾಡೆಲ್ಗಳನ್ನು, ರಿಯಲ್ ಆಬ್ಜೆಕ್ಟ್ಗಳನ್ನು ತೋರಿಸೋದ್ರ ಮೂಲಕ, ಅಂದರೆ ಈಗ ಇವರ ತಂದೆಯ ವಯಸ್ಸು ಆ ಥರದ್ದನ್ನು ಹೇಳೋದ್ರ ಮೂಲಕ, ಅಥವಾ ಒಂದು ವಸ್ತುವಿನ ಬೆಲೆ ಎಷ್ಟೋ ಇದೆ, ಅಥವಾ ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ, ಮತ್ತೊಬ್ಬರ ಹತ್ರ ಎಷ್ಟಿದೆಯೋ ಗೊತ್ತಿಲ್ಲ, ಅದನ್ನೆರಡು ಸೇರಿಸಿದರೆ ಇಷ್ಟ ಆಗುತ್ತೆ, ಟೋಟಲ್ ಹಾಗಾದರೆ ಆ ವಸ್ತುವಿನ ಬೆಲೆ ಎಷ್ಟು ಅಂತೇಳಿ ಕಂಡುಹಿಡಿತಕ್ಕಂಥದ್ದು. ಹಾಗೆ ಕೆಲವೊಂದು ವರ್ಕ್ಶೀಟ್ ಅಂದರೆ ನಾನು ಆಗಲೇ ಹೇಳಿದೆ, ಸುವೇಗ ಮತ್ತು ಈಗೇನು LBA ಕ್ವಶನ್ಸ್ ಇದ್ದಾವೆ ಅವುಗಳನ್ನು ಜೊತೆಯಲ್ಲಿಗೇ ನಾನು ಯೂಸ್ ಮಾಡ್ತೀನಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ಬೋದು. ಸೊ ನಾವು ಅರ್ಥ ಮಾಡಿಕೊಂಡು ಇದನ್ನು ಕಲಿಸ್ಲಿಕ್ಕೆ ಈಸಿಯಾಗಿ ಆ್ಯಕ್ಟಿವಿಟೀಸನ್ನು ತೊಗೊಂಡು ಹೋಗ್ಬೋದು. ಜೊತೆಗೆ ಕೊನೆಗೆ ಏನು ಮಾಡ್ತೀವಪ್ಪ ಅಂದರೆ, ಇದನ್ನು ಸಮರೈಸೇಷನ್ ಮಾಡ್ತೀವಿ. ಹಾಗೆ ಕ್ವಶನ್ ಬಾಕ್ಸನ್ನು ಕೊಟ್ಟು ನೋಡ್ತೀವಿ. ಹಾಗೆಯೇ ಗ್ರೂಪ್ ಪ್ರೆಸೆಂಟೇಷನ್ ಮಕ್ಕಳು ಕೂಡ ಅದನ್ನು ಬಳಸ್ತಾರೆ, ಜೊತೆಗೆ ರಿಯಲ್ ಲೈಫಲ್ಲಿ ಅದನ್ನು ಕನೆಕ್ಟ್ ಮಾಡಿಕೊಂಡು ನೋಡ್ತಾರೆ. ಕೊನೆಗೆ ಅಸೆಸ್ಮೆಂಟ್ ಏನು ಕೊಡ್ತೀವಿ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಈ ಅಸೆಸ್ಮೆಂಟ್ ಕಾಲಮಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಸೊ ನಾನು ಆಗಲೇ ಹೇಳಿದಂಗೆ ಹೋಮ್ವರ್ಕನ್ನು ನಾವು ಯಾವ ರೀತಿ ಕೊಡ್ತೀವಿ ಅಂತ. ಸೊ ಎಕ್ಸಸೈಸ್ ಪ್ರಾಬ್ಲಮ್ಸು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಸೈಸು 4ನೇ ಪಾಠ ಆಗಿರೋದ್ರಿಂದ 4.1 ಮತ್ತು 4.2, ಹಾಗೆಯೇ ಸುವೇಗ ಪುಸ್ತಕದ ಪ್ರಶ್ನೆಗಳು ಮತ್ತು ಪ್ರಶ್ನಾಕೋಟಿ, ಏನು LBA ಪ್ರಶ್ನಾಕೋಟಿಯಲ್ಲಿರ್ತಕ್ಕಂತಹ ಪ್ರಶ್ನೆಗಳು ಎಲ್ಲವನ್ನು ಮಕ್ಕಳು ಬಿಡಿಸ್ತಾರೋ ಇಲ್ಲೋ ಅಂತಕ್ಕಂಥದ್ದು ನಾವು ಪ್ರಶ್ನೆಗಳನ್ನು ಕೊಡ್ತೀವಿ ಅಂತ ಬರೆದ್ರೆ ಸಾಕು. ಸೊ ಐ ಥಿಂಕ್ ನನ್ನ ಒಂದು ಅನಿಸಿಕೆ ಇದೆಲ್ಲವನ್ನು ಕವರ್ ಮಾಡುತ್ತೆ. ನಾವಿಲ್ಲಿ ಪ್ರಶ್ನೆಗಳನ್ನು ಬರಿತಾ ಕೊಡೋಕ್ಕಾಗಲ್ಲ. 3n + 7 = 25 ಆದರೆ n ಬೆಲೆ ಎಷ್ಟು, ಈ ರೀತಿ ಹೋಮ್ವರ್ಕ್ ಕೊಡೋದಕ್ಕಾಗಲ್ಲ. ಆ ಥರ ಕೊಟ್ಟರೆ ಇದೇ ಒಂದು ಬುಕ್ ಆಗೋಗ್ಬಿಡುತ್ತೆ. ಸೊ ನಾನೇನು ಹೇಳಿದೆ, ಮೊದಲಿಗೆ ನಾವು ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೆಗಳು, ಜೊತೆಗೆ ಸುವೇಗ ಪುಸ್ತಕದ ಪ್ರಶ್ನೆಗಳು, ಹಾಗೆಯೇ ಪ್ರಶ್ನಾಕೋಟಿಯಲ್ಲಿರ್ತಕ್ಕಂತಹ ಪ್ರಶ್ನೆಗಳು, ಆಯಾ ದಿನದ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಹೋಮ್ವರ್ಕನ್ನು ಕೊಡ್ತೀವಿ. ಅಂದರೆ 1-2 ಮಾಡಿರ್ತೀವಿ, ಇನ್ನು 1-2 ಹೋಮ್ವರ್ಕನ್ನು ಕೊಡ್ತೀವಿ. ಸೊ ಈ ರೀತಿಯಾಗಿ ನಾವಿಲ್ಲಿ ಚಾಪ್ಟರ್ ವೈಸ್ ಅಸೆಸ್ಮೆಂಟನ್ನು ಬರಿತೀವಿ.
ಸೊ ಈ ರೀತಿಯಾಗಿ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಬರೆದಾದ್ಮೇಲೆ ಏನು ಮಾಡಬೇಕಂದ್ರೆ ಸೇವ್ ಬಟನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೊಂದು ಸರಿ ಕೇಳುತ್ತೆ ಆರ್ ಯು ಶೋರ್ ಅಂತ ಕೇಳುತ್ತೆ. ಎಸ್ ಅಂತ ಸೇವ್ ಅಂತ ಕೊಟ್ಟರೆ ಸೊ ನಮ್ಮ ಪಾಠ ಯೋಜನೆ ಸೇವ್ ಆಯಿತು. ಸೊ ಇಲ್ಲಿ ನಾನು 6th ಒಂದು ಕ್ಲಾಸ್ ಹಾಕಿದ್ದೆ, 7th ಒಂದು ಹಾಕಿದ್ದೀನಿ. ಸೊ 7th ಮೇಲೆ ನಾನು ಕ್ಲಿಕ್ ಮಾಡಿ ಮತ್ತೆ ಅದನ್ನು ನಾನು ಎಡಿಟ್ ಕೂಡ ಮಾಡ್ಬೋದು. ಏನಪ್ಪ ಎಡಿಟ್ ಮಾಡ್ಬೋದು ಅಂದರೆ ಈ ಪಾಠವನ್ನು ನಾನು 25ರಿಂದ 25ನೇ ತಾರೀಕಿಗೆ ಮುಗಿಸೋಕ್ಕಾಗಲ್ಲ. ಡೇಟನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, 25ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಅದನ್ನು ಮುಂದಿನ ತಿಂಗಳವರೆಗೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ನೋಡ್ಬೋದು. ಸೊ ನಾವಲ್ಲಿ ನೋಡೋಣ 25ರಿಂದ ನಾನು ಸ್ಟಾರ್ಟ್ ಮಾಡಿದರೆ ನನಗೆ ಎಷ್ಟು ಅವಧಿಗಳು ಬೇಕಾಗುತ್ತೆ ಅಂತ. ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಮುಂದಿನ ತಿಂಗಳು ಯಾವ ಡೇಟಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಜುಲೈ ಆಗಸ್ಟನ್ನು ನೋಡಿ. ಸೊ ಆಗಸ್ಟಲ್ಲಿ ನಾನು ಈ ಒಂದು ಪಾಠವನ್ನು ಕನಿಷ್ಠ ಅಂದರೆ ಒಂದು 6ರಿಂದ 7 ಅವಧಿ ಬೇಕೇ ಬೇಕು, ಅಥವಾ 7 ಅವಧಿ ನನಗೆ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಆ ಡೇಟನ್ನು ನಾನು ಇಲ್ಲಿ ಏನು ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾವು ಒಂದು ಪ್ರತಿದಿನ ಲೆಸನ್ ಪ್ಲ್ಯಾನ್ ಬರೆಯೋಕ್ಕಾಗಲ್ಲ. ಸೊ ನಾನಿಲ್ಲಿ ಆಗಸ್ಟ್ 6ನೇ ತಾರೀಕುವರೆಗೂ ಅಂತ ಕೊಡ್ತೇನೆ. ಸೊ ಅಲ್ಲಿವರೆಗೂ ಏನಾಗುತ್ತೆ ಅಂತಂದರೆ ನಾನು ಲೆಸನ್ ಪ್ಲ್ಯಾನನ್ನು ಓಕೆ ಮಾಡ್ಬೋದು. ಸೊ ಆಗಸ್ಟ್ 4 ಅಂತ ತೊಗೊಳ್ಳೋಣ. ಓಕೆ, ಎಲ್ಲ ಸಿಲೆಬಸ್ ಕವರ್ ಆಗಬೇಕು ಅಂದರೆ ನಾವು ಆಗಸ್ಟ್ 4ನೇ ತಾರೀಕು ಅಂತ ತೊಗೊಳ್ತೀನಿ. ಸೊ ಇಲ್ಲಿ ಡೇಟನ್ನು ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಡೇಟನ್ನು ಜುಲೈ ಆಗಸ್ಟ್ 4 ಮಂಡೇ ಬರುತ್ತೆ. ಸೆಟ್ ಅಂತ ಕೊಟ್ಟರೆ ನೋಡಿ. ಸೊ ಆಗಸ್ಟ್ 4, 2025 ಅಂತ ಡೇಟನ್ನು ಕೊಟ್ಟಿದ್ದೀನಿ. ನೀವು ಅದನ್ನು ಹಾಕ್ಬೋದು. ಇಲ್ಲಿ ಏನು ಕೇಳಿದ್ದಾರೆ, ಡಿಲೇ ರೀಸನ್ ಅಂತ ಕೇಳಿದ್ದಾರೆ. ಸೊ ಅದೇನೋ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾಟ್ ಅಂದರೆ ತುಂಬ ದಿನ ಕೇಳ್ತಾ ಇದೆ ಅಲ್ವಾ, ಕಂಪ್ಲೀಟ್ ಲೆಸನ್ ಅಂತ ಕೊಡೋದು. ಕಂಪ್ಲೀಟ್ ಲೆಸನ್. ಸೊ ಕಂಪ್ಲೀಟ್ ಲೆಸನ್ ಅಂತ ಕೊಟ್ಟು ನಾವೇನು ಮಾಡಬೇಕಾಗುತ್ತೆ, ಅಪ್ಡೇಟ್ ಬಟನನ್ನು ಕ್ಲಿಕ್ ಮಾಡಿದರೆ ಅಪ್ಡೇಟ್ ಅಂತ ಕೇಳುತ್ತೆ. ಸೊ ಎಸ್, ಅದು ಅಪ್ಡೇಟ್ ಆಯಿತು. ಈಗ ಇದು ಏನಾಗ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ 7th ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಕೊಟ್ಟಿದೆ. ಹೆಡ್ ಮಾಸ್ಟರ್ ಅದನ್ನು ಅಪ್ರೂವಲ್ ಮಾಡ್ತಾರೆ. ನಾವಿಲ್ಲಿ ಮುಂದೆ ಡೇಟ್ ಚೇಂಜ್ ಮಾಡಿ ನೋಡ್ಬೋದು. ಆಗಸ್ಟಿಗೆ ಹೋದರೆ ಇಲ್ಲಿ ಕೂಡ ನಮಗದು ಎಲ್ಲಿವರೆಗೂ ನಾವು ಅದನ್ನು ಹಾಕಿದ್ದೀವಿ ಅಲ್ಲಿವರೆಗೂ ಅದನ್ನು ತೋರಿಸ್ತಾ ಇದೆ. ಅಂದರೆ ನಾವು ಪ್ರತಿದಿನ ಲೆಸನ್ ಪ್ಲ್ಯಾನ್ ಬರೀಲಿಕ್ಕಾಗಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಪುಸ್ತಕವನ್ನು ಇಟ್ಕೋಬೇಕು. ಪುಸ್ತಕದಲ್ಲಿ ಕೊನೆಯ ಪೇಜ್ ತೆಗೆದುಬಿಡ್ರಿ, ಪಾಠದಲ್ಲಿ ಇರ್ತಕ್ಕಂಥ ಕೊನೆಯ ಪೇಜು. ಅಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸಮೀಕರಣ ಒಂದು ಚರಾಕ್ಷರ ಅಂತ ಹೇಳಿ ತಿಳ್ಕೊಳ್ತಾರೆ, ಮಕ್ಕಳು ಬೀಜೋಕ್ತಿಗಳನ್ನು ಬರೀತಾರೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ನೀವು ಲರ್ನಿಂಗ್ ಆಬ್ಜೆಕ್ಟಿವ್ಸನ್ನು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಟೀಚಿಂಗ್ ಏಡ್ಸ್ ಏನು ಯೂಸ್ ಮಾಡ್ಬೋದು ಅಂತ ನಾನು ಇವಾಗ ನಿಮಗೆ ಕಾಮನ್ ಆಗಿ ಹೇಳಿದೆ. ಸೊ ನೆಕ್ಸ್ಟ್ ಬಂದು ಹೋಮ್ವರ್ಕ್ ಏನು ಕೊಡ್ತೀವಿ ಅಂತಲೂ ಕೂಡ ನೀವು ಸಿಂಪಲ್ಲಾಗಿ, ಮತ್ತು ಆ್ಯಕ್ಟಿವಿಟೀಸ್ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಕೊಟ್ಟು ಒಂದು ಕ್ಲಿಕ್ಕಲ್ಲಿ ಓಕೆ ಕೊಟ್ಟರೆ ಲೆಸನ್ ಪ್ಲ್ಯಾನ್ ಫಿನಿಶ್ ಆಯಿತು. ಸೊ ಇಷ್ಟೇ. ಇನ್ನು ಇದಕ್ಕಿಂತ ಈಸಿಯಾಗಿ ನಾವು ಬರೀಲಿಕ್ಕೆ ತುಂಬ ತ್ರಾಸು ತೊಗೊಳ್ತಿದ್ವೇನೋ, ಬಟ್ ಈಸಿ ಆಗುತ್ತೆ. ಬಟ್ ನೆಟ್ವರ್ಕ್ ಸಮಸ್ಯೆ ನಮಗೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದರದೇ ಅಂದಟ್ಟು ಇದು ಈಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು.